ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಗ್ರಾಮಸ್ಥರು ಬೀದಿಗಿಳಿದು ಹೋರಾಟ ಮಾಡುವಂತಹ ದುಸ್ಥಿತಿ ಬಂದು ಒದಗಿದೆ. ಬಿಬಿಎಂಪಿ ಕಚೇರಿಗೆ ನೂರಾರು ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾರಣ ಮೂಲಭೂತ ಸೌಕರ್ಯ. ಬಿಬಿಎಂಪಿ ಕಚೇರಿಗೆ ನೂರಾರು ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಬೆಂಗಳೂರಿನ ವರ್ತೂರು ಗ್ರಾಮಸ್ಥರಿಂದ ಬಿಬಿಎಂಪಿಗೆ ಮುತ್ತಿಗೆ ಹಾಕಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೀದಿಗಳಲ್ಲೂ ಸಮಸ್ಯೆಗಳ ಸರೆಮಾಲೆ ಅಂತ ಹೇಳಿ ಆ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ವರ್ತೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಇಂದು ಸ್ವಾಭಿಮಾನಿ ಸಂಘಟನೆ ವತಿಯಿಂದ ವರ್ತೂರು ಗಾಂಧಿ ವೃತ್ತದ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವರ್ತೂರು ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಕಾರಣ ಸಮಸ್ಯೆಗಳ ಸರಮಾಲೆ. ಹಾಗಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ವರ್ತೂರಿನ ಇಇಗೆ ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಅಧ್ಯಕ್ಷ, ವರ್ತೂರು ಶಕ್ತಿ ಕೇಂದ್ರ ಅಧ್ಯಕ್ಷರ, ಬೂತ್ ಅಧ್ಯಕ್ಷರು ಯಾವುದಕ್ಕೆ? ಜನಗಳಿಗೆ ಅಲ್ಲ, ಅವ್ರ ಪಾರ್ಟಿಗೆ ಅಧ್ಯಕ್ಷರುಗಳು ಅಷ್ಟೇ. ಜನಗಳಿಗೆ ಅಧ್ಯಕ್ಷರು ಯಾರು? ಜನಗಳಿಗೆ ವಾರ್ಡ್ ಅಧ್ಯಕ್ಷರು ಯಾರು? ನೀವು ಯಾರು ಬಿಬಿಎಂಪಿ ಇಂಜಿನಿಯರ್ ಇರ್ತಾರೋ ಅವ್ರು ವಾರ್ಡ್ ಅಧ್ಯಕ್ಷರು. ಯಾರು ಈ ಲಿಮಿಟ್ಸ್ ಅಲ್ಲಿ ನಿಮ್ಮ ಜೆಸಿ ಅವರು ಇದ್ದಾರೆ, ಜಾಯಿಂಟ್ ಕಮಿಷನರ್ ಜಂಟಿ ಆಯುಕ್ತರು ಇರ್ತಾರೆ, ಅವರು ಅಧ್ಯಕ್ಷರು. ಜನಗಳಿಗೆ ಯಾರು ಅಧ್ಯಕ್ಷರು? ಅವರು ಶಾಸಕರು ಬರ್ತಾರೆ ಹೋಗ್ತಾರೆ, ಅವರಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ನಾಳೆ ನೀವು ಅಧಿಕಾರಿಗಳು ನೀವು ಇಲ್ಲೇ ಇರ್ತೀರ, ಈ ವಾರ್ಡ್ ಅಲ್ಲ ಅಂದ್ರೆ ಇನ್ನೊಂದು ವಾರ್ಡ್ ಹೋಗ್ತೀರ. ನಮ್ಮ ಸಮಸ್ಯೆ ಈ ರೀತಿ ಇದೆ, ಅದಕ್ಕೆ ಪರಿಹಾರ ಏನು? ಇಲ್ಲೇ ಪಕ್ಕದಲ್ಲೇ ನೋಡ್ತೀರಾ, ನಿಮ್ಗೊಂದ್ಸರಿ ನೋಡಿ ವಿಡಿಯೋ ಹಾಕಿದ್ದಾರೆ. 11 ಮೋಟ್ರ್ ಹಾಕ್ತಾರೆ ಬೀದಿನಲ್ಲಿ. 11 ಮೋಟ್ರ್ 11 ಮನೆಗೆ. ಹೆಂಗೆ ಎಷ್ಟು ಜನಕ್ಕೆ ಹೋಗುತ್ತೆ? 2 ಇಂಚು ಬೋರ್ವೆಲ್ ಅಲ್ಲಿ ನೀರು ಬರೋದು. 11 ಮೋಟ್ರ್ ಎಷ್ಟು ಇಂಚು ಹೋಗುತ್ತೆ ನೀರು? ಕೆಟ್ಟೋಗಿದೆ ತಿಳಿಸ್ಬಿಟ್ರು. ಅದಾದ್ಮೇಲೆ 2 ತಿಂಗಳು ಇನ್ನೊಂದು ಕಡೆ ಬೋರ್ ಹಾಕಿದ್ರು. ಒಂದು ದಿವಸ ನಿಲ್ಸ್ಬಿಟ್ರು, ಅದು ಕೆಟ್ಟೋಗಿದೆ ಅಂತ ತಿಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಪರಿಹಾರ ಯಾರು ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಿರೋರು ಕೇಳಿದ್ರೆ ಇಲ್ಲ ಅದಕ್ಕೆ ಬಂದಿಲ್ಲ ನೀರು ಅಂತ ಹೇಳ್ತಾರೆ. ಅದಕ್ಕೂ ಕಾರಣ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರೋಡ್ ಅಂತೂ ತುಂಬಾ ಹದಗೆಟ್ಟೋಗಿದೆ. ನಮ್ಮ ಮಕ್ಕಳು ಸೈಕಲ್ ತುಳಿಬೇಕು ಅಂತ ಹೆದರ್ಬೇಕು. ತುಂಬಾ ಜನ ಕಷ್ಟಪಡ್ತಾ ಇದ್ದೀವಿ ನೀರು ಗೊತ್ತೋಗಿ. ನಾವು ಸುಮಾರು ಒಂದು 3 ವರ್ಷದಿಂದ ನೀರಿಗೆ ತುಂಬಾ ಕಷ್ಟಪಡ್ತಿದ್ದೀವಿ. ಅಲ್ಲಿ ಒಂದು ಬೋರ್ ಇತ್ತು ಶನಿಮಾತನ ದೇವಸ್ಥಾನ ಹತ್ರ, ರೆಡಿ ಮಾಡಿದ್ರು. ಒಂದು 3 ತಿಂಗಳು 6 ತಿಂಗಳು ಬಂತು ಅಷ್ಟೇ. ಮತ್ತೆ ಅದು ನಿಂತೋಗಿ ಒಂದು 3 ವರ್ಷನೇ ಆಯಿತು. ಸರಿಯಾಗಿ ನೀರು ಬರ್ತಾ ಇಲ್ಲ. ಸಾರ್ವಜನಿಕರು ತುಂಬಾ ಕಷ್ಟ ಆಗ್ತಾ ಇದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೀಡ್ತಾ ಹೋಗ್ತಾರೆ. ಬಾಲಕೃಷ್ಣ, ವರ್ತೂರು ಗ್ರಾಮಸ್ಥರ ನೋವೇನು? ಏನೇನು ಸಮಸ್ಯೆ ಆಗ್ತಾ ಇದೆ ಆ ಭಾಗದಲ್ಲಿ? ಕಳೆದ ಹಲವಾರು ವರ್ಷಗಳಿಂದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಆ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಬಾಲಕೃಷ್ಣ? ದಿವ್ಯಾ, ಏನು ಬೇಸಿಗೆ ಮುಂಚೆನೆ ಈ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ ಅಂತಾನೆ ಹೇಳ್ಬೋದು. ದಿನಕೂಲಿ ನೌಕರರು ಸೇರಿದಂತೆ ಇನ್ನಿತರ ಬಡವರ್ಗದ ಜನತೆ ವರ್ತೂರಿನ ಸುತ್ತಮುತ್ತಲ ಭಾಗಗಳಲ್ಲಿ ವಾಸ ಮಾಡ್ತಾರೆ. ಆದ್ರೆ ಈಗಾಗಲೇ ನೀರಿನ ಟ್ಯಾಂಕರ್ ಸಮಸ್ಯೆ ಹೆಚ್ಚಾಗಿದ್ದು 600ರಿಂದ 1000 ರೂಪಾಯಿವರೆಗೂ ಒಂದು ಟ್ಯಾಂಕರ್ಗೆ ನೀರಿಗೆ ದುಡ್ಡು ವ್ಯಯಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದು ನಮಗೆ ಬೇಕಾಗಿರುವ ಅಗತ್ಯ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಮೂಲಭೂತ ಸೌಲಭ್ಯಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ದಿವ್ಯಾ. ಅದಲ್ಲದೆ ಒಳಚರಂಡಿ ಸಮಸ್ಯೆ ಸಹ ಇದರಿಂದಾಗಿ ಹಲವು ದಿನಗಳಿಂದ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಜನಪ್ರತಿನಿಧಿಗಳಿಗೆ ಈ ಸಂಬಂಧ ಹಲವು ದೂರುಗಳನ್ನು ಸಹ ನೀಡಿದ್ದಾರೆ. ಹಂತವಾಗಿ ದೂರುಗಳನ್ನು ಪರಿಹರಿಸುವುದಾಗಿ ಸಹ ಜನಪ್ರತಿನಿಧಿಗಳು ತಿಳಿಸುತ್ತಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ವರ್ತೂರಿನ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಸ್ವಾಭಿಮಾನಿ ಬಳಗ ಹಾಗೂ ವರ್ತೂರಿನ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಹ ಎಚ್ಚರಿಕೆ ನೀಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಲಕೃಷ್ಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.